ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಈ ದಿನ ಬೆಂಗಳೂರಿನ ಬಂಡೆ ಕಾಳಮ್ಮ ಸನ್ನಿಧಿಯಲ್ಲಿ ನಮ್ಮ ದಾವಣಗೆರೆಯ ನಮ್ಮ ಆತ್ಮೀಯ ಸಹೋದರರಾದಂಥ ಕೋಗುಂಡಿ ಹಾಲೇಶ್ ಅವರ ನಿರ್ದೇಶನದಲ್ಲಿ ಅವರ ತಂಡ ಅಖಿಲೇಶ್ ಹಾಗೂ ನಾಯಕ ನಟರಾದಂಥ ಶ್ರೀ ಮುರಳಿ ಅವರ ಒಂದು ಚಿತ್ರ ಇವತ್ತು ಮುಹೂರ್ತ ಏರ್ಪಡಿಸಲಾಗಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ಸಮಸ್ತ ಚಿತ್ರತಂಡ ಏನು ಪರಾಗ್ ಚಿತ್ರತಂಡ ಇದೆ, ಈ ಒಂದು ಚಿತ್ರದ ನಿರ್ಮಾಪಕರು, ನಿರ್ದೇಶಕರು ಹಾಗೂ ಈ ಚಿತ್ರದ ನಟ ಶ್ರೀ ಮುರಳಿ ಅವರು ಹಾಗೂ ಸಂಪೂರ್ಣ ತಂಡಕ್ಕೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನನ್ನೇ ಸಿಗಾಕ್ತಿದ್ರಲ್ಲ. ಎಲ್ರಿಗೂ ನಮಸ್ತೆ. ಈ ಸ್ಟೇಜಲ್ಲಿ ಏನು ಹೇಳೋಕ್ಕೆ ನನಗೂ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ. ಸೊ ತುಂಬ ಎನರ್ಜೆಟಿಕ್ ಆಗಿ, ತುಂಬ ಫುಲ್ ಎನರ್ಜೆಟಿಕ್ ಆಗಿ ಟೀಮ್ ಇದೆ ಆ್ಯಂಡ್ ಕತೆ ಅದಕ್ಕಿಂತ ಚೆನ್ನಾಗಿದೆ. ಸೊ ವಿ ವಾಂಟ್ ಟು ಕಿಕ್ ಸ್ಟಾರ್ಟ್ ಸೂನ್ ಆ್ಯಂಡ್ ನನಗೆ ತುಂಬ ಎಕ್ಸೈಟಿಂಗ್ ಆಗಿರೋ ಸಿನಿಮಾ. ಸೊ ಡೆಫಿನೆಟ್ಲಿ ಶೀಘ್ರದಲ್ಲಿ ಆ್ಯಂಡ್ ಇಷ್ಟೋ ತನಕ ಹೇಗೆ ನೋಡಿದೀವೋ ಈ ಪ್ರಾಜೆಕ್ಟ್ ಅಂತೂ ಸ್ಪೆಷಲಾಗಿ ಬರ್ತೀವಿ ಅಂತ ಇಚ್ಛಿಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು, ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ದಯವಿಟ್ಟು ಏನು ತಿಳ್ಕೊಬೇಡಿ, ನಮ್ಮ ನಿರ್ದೇಶಕರು ಮೊದಲನೇ ಸಿನಿಮಾ ಮಾಡ್ತಿರೋದು ಹಾಲೇಶ್ ಅವರು. ಪರಾಕ್ ಅನ್ನೋ ಸಿನಿಮಾದಲ್ಲಿ ಏನಿದೆ ಅಂತ ಏನೇ ಹೇಳಬೇಕಾದ್ರೂ ಸದ್ಯಕ್ಕೆ ಏನೂ ರಿವೀಲ್ ಮಾಡೋಕ್ಕಾಗಲ್ಲ ಪರಾಕಿಂದ. ಬಟ್ ಪರಾಕು ಒಂದು ವಿಂಟೇಜ್ ಸ್ಟೈಲಲ್ಲಿ ನಡೆಯೋಂಥ ಒಂದು ಸಿನಿಮಾ, ಒಂದು ವಿಂಟೇಜ್ ಸ್ಟೈಲ್ ಇರುತ್ತೆ. ಯಾವ ವರ್ಷದಲ್ಲಿ ನಡೆಯುತ್ತೆ ಅನ್ನೋ ಕ್ಲೂನ ನೆಕ್ಸ್ಟು ಪ್ರೆಸ್ ವಿಚಾರಗಳಲ್ಲಿ ಹೇಳ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ತಾವೆಲ್ಲ ಬಂದು ಇಷ್ಟು ಜನ ಸೇರಿ ನಮಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ, ಸಪೋರ್ಟಿಗೆ ನಿಂತ್ಕೊಂಡಿದ್ದೀರಾ. ಈ ಜನನೆಲ್ಲ ನೋಡಿ ನಮ್ಮ ಮೀಡಿಯಾದವರು, ನಮ್ಮ ಸ್ನೇಹಿತರು ಎಲ್ಲರೂ ಬಂದಿರೋದು ಬಹಳ ಖುಷಿಯಾಗಿದೆ. ಜೊತೆಗೆ ಗೆಸ್ಟ್ ಎಲ್ಲ ಬಂದಿದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಈ ಸಿನಿಮಾಗೆ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ, ನಿಮ್ಮ ಪ್ರೀತಿ ಬಹಳ ಮುಖ್ಯ. ಅದು ಸದಾ ನಮ್ಮ ಮೇಲಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಕರ್ತವ್ಯ ನಾವು ಯಾವಾಗಲೂ ಮಾಡೋ ಹಾಗೆ ಇದನ್ನೂ ಅಷ್ಟೇ ಅಚ್ಚುಕಟ್ಟಾಗಿ, ಅಷ್ಟೇ ಕಷ್ಟಪಟ್ಟು ಒಳ್ಳೆ ಸಿನಿಮಾ ಮಾಡ್ತೀವಿ. ಬಂದ ಮೇಲೆ ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅಮ್ಮ ಇದು ಹಿಸ್ಟಾರಿಕಲ್ ಸಿನಿಮಾ ಅಲ್ಲ, ಇದು ಪರಾಕ್ ಅಂತ. ಮೊನ್ನೆ ಬಂದಿದ್ದು ಅನೌನ್ಸ್ಮೆಂಟ್ ಬೇರೆ. ದಿಸ್ ಇಸ್ ಪರಾಕ್ ಫಿಲ್ಮ್. ಪರಾಕ್ ಬಂದ್ಬಿಟ್ಟು ನಮಗೆ ಒಂದು ವಿಂಟೇಜ್ ಸ್ಟೈಲಲ್ಲಿ ಬರುವಂಥ ಒಂದು ಸಿನಿಮಾ ಕಣಮ್ಮ, ಒಂದು ವಿಂಟೇಜ್ ಸ್ಟೈಲ್. ಹೌದು. ಹಾಂ 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 ಇರ್ಬೋದು ಮೇಡಮ್, ನೋಡೋಣ. ಮತ್ತೆ ನಾವು ಸಿನಿಮಾ ಮಾಡ್ಕೊಂಡ್ಬಿಡ್ತೀವಿ, ನೀವು ಕರೆಕ್ಟಾಗಿ ಕಂಡುಹಿಡ್ಕೊಂಬಿಡಿ ಮೇಡಮ್ ಅದನ್ನು. ಅಂದರೆ ಏನಾಗುತ್ತೆ, ಸಮ್ಟೈಮ್ಸ್ ಡಿಸೈನ್ಸ್ ಮಾಡಬೇಕಾದ್ರೆ ಡೈರೆಕ್ಟ್ ಪರ್ಸೆಪ್ಷನ್ ಇರುತ್ತೆ. ಕಥೆಯಲ್ಲಿ ನಾನೇನಾದ್ರು ಹೇಳಬೇಕು, ಇಂಥದ್ದನ್ನ ತಿಳಿಸ್ಬೇಕು ಅಂತ. ಅದು ಫಸ್ಟ್ ಅವ್ರಿಗೆ ಅರ್ಥ ಆಗುತ್ತೆ. ಅದನ್ನು ಪರದೆ ಮೇಲೆ ನೋಡಿದಾಗ ನಾವು ಹೇಗೆ ಕಲ್ಪನೆ ಮಾಡ್ಕೋತೀವಿ ಅನ್ನೋದು ನಮಗೂ ಬಿಟ್ಟಿರುತ್ತೆ. ಸೊ ಸದ್ಯಕ್ಕೆ ಇನ್ನೇನೇ ಹೇಳಿದ್ರು ಪರಾಕ್ ಈಗಲೇ ನಿಮ್ಮದ್ರ ಸ್ಟೋರಿ ಬಿಟ್ಕೊಟ್ಬಿಡಂಗೆ ಆಗುತ್ತೆ. ನನಗೆ ಸ್ವಲ್ಪ ನೀವು ಸಹಾಯ ಮಾಡಿದ್ರೆ ಕಥೆನ ಇನ್ನೊಂದು ಪ್ರೆಸ್ ಮೀಟಲ್ಲಿ ಮಾತಾಡ್ತೀನಮ್ಮ. ಹಾಂ, ಬಗೀರ ನಂತರ ಒಳ್ಳೊಳ್ಳೆ ಕಥೆಗಳನ್ನೇ ಮಾಡಬೇಕಂತಲೇ ರೆಡಿ ಆಗಿದೆ. ಆ್ಯಕ್ಚುಲಿ ಉಗ್ರಂ ಆದಮೇಲೂ ನೀವು ನೋಡಿರೋ ಹಾಗೆ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳೇ ಬಂದಿದೆ. ಇನ್ಫ್ಯಾಕ್ಟ್ ಬಗೀರ ಆದಮೇಲೆ ತುಂಬ ಟೆನ್ಷನ್ ಇತ್ತು, ಯಾವ ಥರ ಕಥೆಗಳು ತೊಗೋಬೇಕು, ಯಾವ ಥರ ಸಿನಿಮಾ ಮಾಡಬೇಕು ಅಂತ. ಸುಮಾರು ಆಲ್ಮೋಸ್ಟ್ ಒಂದು 200 ಕಥೆಗಳ ಮೇಲೆ ಕೇಳಿದ್ದೆ. ಬಟ್ ಪರಾಕ್ನ ಆಲ್ರೆಡಿ ಟ್ರಾವೆಲ್ ಮಾಡ್ತಾ ಇದ್ವಿ ತುಂಬ, 1-2 ವರ್ಷದಿಂದ. ಸೊ ಪರಾಕ್ ಈಗ ಟೇಕ್ ಆಫ್ ಆಗುತ್ತೆ. ಈ ಮಂತಿಂದ ಪರಾಕ್ ಟೇಕ್ ಆಫ್ ಆಗುತ್ತೆ. ನೆಕ್ಸ್ಟ್ ಈಗ ನಂದು ಇನ್ನೊಂದು ಪಿಕ್ಚರ್ ಬರುತ್ತೆ. ಸೊ ಆ ಪಿಕ್ಚರ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ರೈಟ್ ನಾವು ಪರಾಕ್ ಸ್ಕ್ರಿಪ್ಟ್ ಬಗ್ಗೆ ಹೇಳಬೇಕು ಅಂದರೆ ಒಂದು ವಿಂಟೇಜ್ ಸ್ಟೈಲಲ್ಲಿ ಸಿಕ್ಕಾಬಡೆ ಸ್ಟೈಲಿಶ್ ಆಗಿ ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಮಾಡುವಂಥ ಒಂದು ಸಿನಿಮಾ. ಅಮ್ಮ ಮಾಡ್ತೀನಿ ಮೇಡಮ್, ಸಾರಿ, ಐ ಆಮ್ ರಿಯಲಿ ಸಾರಿ. ಏನು ಮಾಡೋದು, ಒಂದೊಂದು ಸತಿ ಕಾಲ ವಿಷಯಗಳು ಏನಾರೋ ಇರುತ್ತಲ್ಲ, ನಮಗೂ ಅಡಚಣೆಗಳೆಲ್ಲ ಇರುತ್ತೆ.
ತಪ್ಪಾಗೋದು ಸ್ವಲ್ಪ ತಡವಾಗಿ, ಇನ್ನು ಮುಂದಕ್ಕಂತೂ ಆದಷ್ಟು ಸ್ಪೀಡಪ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತೀನಿ. ನಿಮಗೆ ಸರ್ಪ್ರೈಸ್ ಸಿಗುತ್ತೆ ಆದಷ್ಟು ಬೇಗ ನನ್ನ ಬಗ್ಗೆ. ಪರಾಕ್ ಬಗ್ಗೆ ಸದ್ಯಕ್ಕೆ ಇಷ್ಟು ಮಾತ್ರ ಹೇಳಬಲ್ಲೆ. ಇವಾಗ ಶೂಟಿಂಗ್ ಶುರು ಆಗುತ್ತೆ. ಬಹುಶಃ ಇದನ್ನು ರಿಲೀಸ್ನು ಆಮೇಲೆ ಮಾತಾಡ್ತೀನಿ. ರಿಲೀಸ್ ಈಗಲೇ ಹೇಳೋಕ್ಕಾಗಲ್ಲ, ಸೊ ಬೇಗ ಮಾಡ್ತೀವಿ. ಹಾಂ, ಪರಾಕ್ ಶೂಟಿಂಗು ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಅಂದರೆ ಜಾಗನೂ ಹೇಳೋಕ್ಕಾಗಲ್ಲ ಈಗ. ಸ್ವಲ್ಪ ಅಮ್ಮ ಹೀರೋಯಿನ್ನು ಸದ್ಯಕ್ಕೆ ಹೇಳೋಕ್ಕಾಗಲ್ಲ ಕಣಮ್ಮ. ಹೀರೋಯಿನ್ನು ಸ್ವಲ್ಪ ಶಾರ್ಟ್ ಲಿಸ್ಟ್ ಆಗಿದೆ, ಒಂದು ಸ್ವಲ್ಪ ಶಾರ್ಟ್ ಲಿಸ್ಟ್ ಆಗಿದೆ ಕಣಪ್ಪ. ಎಲ್ಲರೂ ಹೆಸರು ಹೇಳ್ಬಿಟ್ಟು ಎಲ್ಲ ಹೀರೋಯಿನ್ ಹಾಕೊಳಕೈತದೆ ನಾವು. ಸೊ ಇದಕ್ಕೆ ಸೂಕ್ತವಾಗಿ ಆಯ್ಕೆಗಳಾಗಿದೆ ಕಣಮ್ಮ. ಶಾರ್ಟ್ ಲಿಸ್ಟಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತೀವಿ ಅದ್ರ ಪ್ರಕಾರ ನಮ್ಮ ಡೈರೆಕ್ಟರ್ ಸರ್ ಸೆಲೆಕ್ಟ್ ಮಾಡ್ತಾರೆ. ಸೆಟ್ಟು ಇರುತ್ತೆ, ರಿಯಲ್ ಲೊಕೇಶನ್ನು ಇರುತ್ತೆ, ನಾನು ರಿಯಲಿಸ್ಟಿಕ್ ಆಗಿರ್ತೀನಿ. ಚೆನ್ನಾಗಿರುತ್ತೆ. ಇಟ್ಸ್ ಒಂದು ಒಳ್ಳೆ ಅನುಭವ. ಏನಾದ್ರು ಹೇಳ್ಬೇಕಾ? ಹಾಂ ಸರ್, ಸಾಂಗ್ಸು ಇದೆ. ಬೇಸಿಕಲಿ ದಿಸ್ ಟೀಮ್ ಇಸ್ ವೆರಿ ಎಕ್ಸೈಟಿಂಗ್ ಸರ್. ಚರಣ್ ರಾಜ್ ಅವ್ರ ಮ್ಯೂಸಿಕ್ ಡೈರೆಕ್ಟರು. ಇವಾಗ ಬಂದಿರೋ ಸಿನಿಮಾಗಳನ್ನ ನೋಡ್ಕೊಂಡ್ಬಂದರೆ ಅವ್ರು ಕೊಟ್ಟಿರೋ ಹಿಟ್ಸು ಇಟ್ಸ್ ವೆರಿ ಗುಡ್. ಆ್ಯಕ್ಚುಲಿ ಅವರ ಫಸ್ಟ್ ಕಾಂಬಿನೇಷನ್ ಆಗುತ್ತೆ ನನಗೂ ಚರಣ್ ರಾಜ್ ಅವ್ರಿಗೂ. ಆಮೇಲೆ ನಮ್ಮ ಸಂದೀಪ್ ಅನ್ನೋರು ಕ್ಯಾಮ್ರಾಮ್ಯಾನ್ ಸರು, ಅವರು ಬಂದ್ಬಿಟ್ಟು ಹೌದು ಸಂದೀಪ್ ಅವರು ಕ್ಯಾಮ್ರಾ DOP ಮಾಡ್ತಾ ಇದ್ದಾರೆ. ಇಂಚರ ಕಾಸ್ಟ್ಯೂಮ್ ಮಾಡ್ತಾ ಇದ್ದಾರೆ. ಉಲ್ಲಾಸ್ ಆರ್ಟ್ ಡಿಪಾರ್ಟ್ಮೆಂಟ್ ವಿಷಯಗಳನ್ನ ಅಷ್ಟು ರೆಸ್ಪಾನ್ಸಿಬಿಲಿಟಿನೂ ಉಲ್ಲಾಸ್ ತೊಗೊತಾ ಇದ್ದಾರೆ. ಇನ್ನು ಎನಿವನ್ ಎಲ್ಸ್ ಟು ಆಮೇಲೆ ಹೀರೋಯಿನ್ಗಳು ಈಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. ಆಮೇಲೆ ಕ್ಯಾರೆಕ್ಟರ್ಸ್ ಇನ್ಯಾರು ಹೇಳ್ಬೇಕಾ? ಬೇಡ ಅಷ್ಟೇ, ಇನ್ಯಾರಿಲ್ಲ. ಇನ್ನೆಲ್ಲ ಆಮೇಲೆ ಮಾತಾಡೋಣ. ಎಡಿಟ್ರೂ ಹೇಳ್ತೀನಿ ಆಮೇಲೆ. ಅಮ್ಮ ಇಲ್ಲಮ್ಮ, ಅದೆಲ್ಲ ಇಟ್ಸ್ ಟು ಅರ್ಲಿ ಟು ಡಿಸ್ಕಸ್ ಎನಿಥಿಂಗ್. ಮಗನ ಬಗ್ಗೆ ಮಾತಾಡೋದು. ಅವನು ತುಂಬ ಖುಷಿಪಟ್ಟು ಇಲ್ಲ ಈ ಪಿಕ್ಚರ್ಗೆ ಬರಲೇಬೇಕು, ಬರೋಕ್ಕಾಗಲ್ಲ, ಸ್ಕೂಲ್ ಇತ್ತು ಅಂತ ಕೋಪಿಸ್ಕೊಂಬಿಟ್ಟಿದ್ದ. ಅದಕ್ಕೆ ಇವಾಗ ರಜಾ ಇತ್ತು ಏನೋ, ಸೊ ಪೂಜೆಗೆ ಬಂದಿದ್ದಾನೆ, ನೋಡ್ಕೊಂಡು ಹೋಗ್ಬೇಕು ಅಂತ. ಸೊ ಇಟ್ಸ್ ಟು ಅರ್ಲಿ. ಇನ್ನೂ ಮಕ್ಕಳು ಅವ್ರವ್ರ ದೇ ಹ್ಯಾವ್ ಟು ಅಚೀವ್, ಅವರೇ ಎಲ್ಲ ಕಲ್ತ್ಕೋಬೇಕು. ತದನಂತರ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಸದ್ಯಕ್ಕೆ ಅದೆಲ್ಲ ಏನು ಯೋಚನೆ ಇಲ್ಲ ಕಡಿಮೆ. ಒಂದೊಳ್ಳೆ ಅಚ್ಚುಕಟ್ಟಾಗಿ ಒಂದೊಳ್ಳೆ ಕನ್ನಡ ಸಿನಿಮಾ ಮಾಡ್ಕೋತೀವಿ ಸರ್. ಅದಾದಮೇಲೆ ಬಹುಶಃ ಇದನ್ನು ನಾವೆಲ್ಲ ಕಡೆ ತೊಗೊಂಡು ಹೋಗ್ಬೋದು ಅಂತ ಅನಿಸಿದ್ರೆ ಮಾತ್ರ ಇದನ್ನೆಲ್ಲ ಕಡೆ ತೊಗೊಂಡು ಹೋಗ್ತೀವಿ. ಬಟ್ ಫಸ್ಟು ಅಚ್ಚುಕಟ್ಟಾಗಿ ಒಂದೊಳ್ಳೆ ಕನ್ನಡ ಸಿನಿಮಾ ಮಾಡಿಕೊಂಡು ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಅರ್ಪಿಸ್ಬೇಕು ಅಂತ ಈ ಸಿನಿಮಾನ ಮಾಡ್ಕೋತಾ ಇದ್ದೀವಿ. ತದನಂತರ ಮಿಕ್ಕಿದ್ದನ್ನು ಮಾಡ್ತೀವಿ ಸರ್. ಅದು ನೆಕ್ಸ್ಟ್ ಹೇಳ್ತೀನಿ ಮುಂದೆ. ಅದೇ ನಾನು ಹೇಳಕ್ ಬಂದೆ ಆಗಲೇ. ಇಮಿಡಿಯೇಟ್ ಆಗಿ ಎಲ್ಲ ಇವಾಗ ಟಕ್ಕಂದು ಹೆಂಗೆ ಹೇಳಕ್ಕಾಯ್ತದೆ ರೀ? ಇಲ್ಲಮ್ಮ, ನಾ 2 ಲೈನ್ ಹೇಳ್ತೀನಿ ಕಣಮ್ಮ. ಪರಾಕ್ ವಿಂಟೇಜ್ ಸ್ಟೈಲಲ್ಲಿ ಅದ್ಭುತವಾಗಿ ನಿರ್ಮಾಣ ಆಗುತ್ತೆ. ಒಳ್ಳೆ ಪಿಕ್ಚರ್ ಅಂತೂ ಬರುತ್ತೆ ಕಣಮ್ಮ. ಒಳ್ಳೆ ಕತೆ ಅಂತೂ ಇದೆ. ಯಾಕೆ ಸಮ್ಟೈಮ್ಸ್ ಕತೆನ ಬಿಟ್ಕೊಡೋಕ್ಕಾಗಲ್ಲ ಸ್ಟಾರ್ಟಿಂಗಲ್ಲಿ ಅಂದರೆ ನಮಗೂ ಸ್ವಲ್ಪ ಆಬ್ಲಿಗೇಷನ್ಸ್ ಇರುತ್ತೆ. ಅದೊಂದು ನಿಮಗೆ ಈಗಲೇ ಹೇಳಿಬಿಟ್ರೆ ನಮಗೆ ಕಷ್ಟ ಆಮೇಲೆ ಪಿಕ್ಚರ್ ಮಾಡಲಿಕ್ಕೆ. ಒಂದು ಕ್ಲೂ ಕೊಡ್ಲಾ ಇಷ್ಟು ಪ್ರಶ್ನೆಗೆ? ಬೇಡ ಸಾರಿ, ನಾನು ಡೈರೆಕ್ಟ್ರ್ ವಿರುದ್ಧವಾಗಿ ಹೋಗೋಕ್ಕಾಗಲ್ಲ. ಯಾವುದು? ಅದೇ ಆಮೇಲೆ ಹೇಳ್ತೀನಿ ಅಮ್ಮ. ನನಗೆ ಅವರಲ್ಲಿರೋ ಒಂದು ಸೀರಿಯಸ್ನೆಸ್ಸು, ಅವರಲ್ಲಿರೋ ಒಂದು ಇಂಟ್ರೆಸ್ಟ್ ಲೆವೆಲ್ಲು, ಆಮೇಲೆ ಕತೆ, ಅವ್ರ ಮೈಂಡಲ್ಲಿ ಇದ್ದಂಥ ಕತೆ, ಅದನ್ನು ಪ್ರೆಸೆಂಟ್ ಮಾಡೋ ರೀತಿ. ಬೇಸಿಕಲಿ ಇವತ್ತು ನಮಗೆ ಬೇಕಾಗಿರೋದು ನಾಲೆಡ್ಜ್. ಒಂದು ಸಿನಿಮಾ ಮಾಡೋಕ್ಕೆ ಹಾರ್ಡ್ ವರ್ಕಿಂಗ್, ನಾಲೆಡ್ಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೆರಡೂ ನನಗೆ ಹಾಲೇಶ್ವರಲ್ಲಿ ಕಾಣಿಸ್ತು ನನಗೆ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಒಳ್ಳೆ ಟೇಸ್ಟ್ ಇದೆ ಅವ್ರಿಗೆ. ಏನೇ ಮಾಡಿದ್ರೂ ಒಂದು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ಒಂದು ಪರ್ಫೆಕ್ಷನಿಸ್ಟ್ ಅಂತೀವಲ್ಲ, ಆ ಥರ ಒಂದು ಸ್ವಭಾವ ನಮಗೂ ಅವ್ರಿಗೂ ಸ್ವಲ್ಪ ಮ್ಯಾಚ್ ಆಗುತ್ತೆ. ಸೊ ಅದರಿಂದ ನನಗದು ಬಹಳ ಇಷ್ಟ ಆಯಿತು ಹಾಲೇಶಲ್ಲಿ. ಅವ್ರ ಚಾಯ್ಸಸ್, ಅವ್ರ ಸೆಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಬಹುಶಃ ನೀವೇ ನೋಡ್ತೀರಾ, ನೀವೇ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ನಾನು ಏನೇ ಮಾತಾಡೋದು ತುಂಬ ಅರ್ಲಿನೇ, ಯಾಕಂದರೆ ಇವತ್ತು ತಾನೇ ಪೂಜೆ ಆಗಿದೆ. ನಾವು ಕಷ್ಟಪಡಲೇಬೇಕು, ನಾವು ಕೆಲಸ ಮಾಡಲೇಬೇಕು, ತದನಂತರ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡಬೇಕು. ಶೂಟಿಂಗ್ ಇವಾಗ ಈ ಮಂತ್ ಎಂಡ್ ಸ್ಟಾರ್ಟು.
ಹೌದು ಹೌದು. ಇದು ಈ ಪಿಕ್ಚರ್ ಲುಕ್ ಅಲ್ಲ. ನೆಕ್ಸ್ಟ್ ವರ್ಷನ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಗುಡ್ ವರ್ಷನ್ ಅಮ್ಮ. ಇಟ್ಸ್ ಅ ಗುಡ್ ವರ್ಷನ್. ಪ್ರಾಬ್ಲಿ ಐ ಕಾಂಟ್ ಕಂಪೇರ್ ಬಗೀರಾ ಆಮೇಲೆ ಪರಾಕ್ನ. ಪರಾಕ್ ಇಸ್ ಅ ಟೋಟಲ್ ಡಿಫ್ರೆಂಟ್ ಪ್ಯಾಟರ್ನ್, ಟೋಟಲ್ ಡಿಫ್ರೆಂಟ್ ಸ್ಟೈಲ್. ಒಂದು ಬೇರೆ ವರ್ಲ್ಡ್ಗೆ ಕರ್ಕೊಂಡು ಹೋಗುವಂಥ ಒಂದು ಕತೆ ಕಣಮ್ಮ ಪರಾಕ್. ಏನಾಗುತ್ತೆ ಪರಾಕಲ್ಲಿ ಚೆನ್ನಾಗಿದೆ, ಮಾಡ್ತೀವಿ ಕೆಲಸ ಮಾಡಿ ಆಮೇಲೆ ಹೇಳ್ತೀವಿ. ಬರುತ್ತೆ ಅದೆಲ್ಲ ಹೇಳೋಕ್ಕಾಗಲ್ಲ ರೀ ಈಗಲೇ ನಾವು. ಅಂದರೆ ನಾನು ಅದೇ ಹೇಳೋಕ್ಕಾಗಲ್ಲ, ಅದು ನಾನು ಈಗಲೇ ಕ್ಲೂ ಕೊಟ್ಟಂಗೆ ಆಗ್ಬಿಡುತ್ತೆ. ಇದಂತೂ ಗಡ್ಡ ಅಂತೂ ಇರೋಲ್ಲ, ಲುಕ್ ಅಂತೂ ಬೇರೆ ಥರ ಇರುತ್ತೆ. ಆವಾಗ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಆವಾಗ ನಿಮ್ಮ ಮುಂದೆನೇ ಕಾಣಿಸ್ಕೊತೀನಿ ನಾನು. ಓಕೆನಾ? ಹಾಂ, ಇಲ್ಲ ಡ್ಯುಯಲ್ ಕ್ಯಾರೆಕ್ಟರ್ ಈ ಪಿಕ್ಚರಲ್ಲಿ ಡ್ಯುಯಲ್ ಕ್ಯಾರೆಕ್ಟರ್ ಇಲ್ಲ ಅಲ್ವಾ? ಇಲ್ಲ ಡ್ಯುಯಲ್ ಕ್ಯಾರೆಕ್ಟರ್. ಆ್ಯಂಡ್ ಹಾಂ ನೀವು ಮಾಡ್ತಿದ್ದೀರಾ? ಬನ್ನಿ, ಈ ಪಿಕ್ಚರ್ ಅಲ್ಲ. ನಮ್ಮ ಪಾಂಡ್ರಂಗ, ನಮ್ಮ ಅಪ್ಪಾಜಿ ಬಂದರು, ಕ್ಲ್ಯಾಪ್ ಅವರು ಮಾಡಬೇಕಾಗಿತ್ತು. ಬನ್ನಿ ಬನ್ನಿ ಪಾಂಡ್ರಂಗ, ಬನ್ನಿ ಬನ್ನಿ ಬನ್ನಿ. ಟ್ರಾಫಿಕ್ಕಾ? ಎಲ್ರಿಗೂ ಪರಾಕ್. ವಿಶ್ವ ಎಲ್ರಿಗೂ ಒಳ್ಳೇದಾಗಲಿ. ಭಾಳ ದಿನಗಳ ಮೇಲೆ ಅಪ್ಪಾಜಿ ಭಾಳ ದಿನ ಏನಪ್ಪ, ಭಾಳ ದಿನ ಹೇಳ್ಬಾರ್ದಂತೆ. ಲೇಟ್ ಆಯ್ತು, ನಾನು ಹೇಳ್ತಾ ಇದ್ದೆ ವರ್ಷಕ್ಕೆ ಪಿಕ್ಚರ್ ಮಾಡ್ಬೇಕಣೆ ಅಂತ. ಅಲ್ವಾ? ಅಲ್ವೇನ್ರಿ? ಹಾಂ, ಏನು ಹೇಳಿದ್ರು? ನಮಗೆ ಮಾಡಿಬಿಡ್ತೀನಿ ಅಪ್ಪಾಜಿ ಅಂತ ಹೇಳ್ತಾರೆ. ಮಾಡ್ತೀನಿ ಅಂತ ಹೇಳ್ತಾರೆ, ಮಾಡೋದಿಲ್ಲ ಅಷ್ಟೆ. ಮಾಡಬೇಕು. ಎಲ್ರಿಗೂ ಒಳ್ಳೇದಾಗಲಿ. ಒಳ್ಳೆ ಹೆಸರು ಪರಾಕ್ ಅನ್ನೋದು ಹೆಸರಿಟ್ಟಿದ್ದಾರೆ ನಿರ್ಮಾಪಕರು, ನಿರ್ದೇಶಕರು. ಹಾಂ, ಅದೆಲ್ಲ ಮುಂದಿನ ಕಾದು ನೋಡಿ. ಅಲ್ಲ ರೀ, ಊಟಕ್ಕೆ ಮುಂಚೆ ಎಲ್ಲ ಹೇಳ್ಬಿಟ್ರೆ ಆಗತ್ತೇನು ರೀ? ಅಡುಗೆ ಆದಮೇಲೆ ಊಟ ಮಾಡಿದ್ಮೇಲೆ ಹೇಳಬೇಕು ರುಚಿ ಹೇಗಿದೆ ಅಂತ. ಅದು ಬಿಟ್ಟು ಈಗಲೇ ಹೇಳಿ ಅಂದರೆ ಹೇಗೆ ಹೇಳೋಕ್ಕಾಗತ್ತೆ? ಇದೆಲ್ಲ ಒಳ್ಳೆ ಖುಷಿ ಆಯಿತು. ಒಳ್ಳೆ ದಿವಸ, ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಪ್ರೊಡ್ಯೂಸರು, ಇನ್ನು ಯಂಗ್ಸ್ಟರು, ಒಳ್ಳೆ ಪಿಕ್ಚರ್ ಮಾಡ್ತಾಯಿದ್ವಿ. ನೋಡಿ, ನಿಮ್ಮ ಪ್ರೀತಿ ವಿಶ್ವಾಸ ನಮ್ಗಳ ಮೇಲೆ ಹಾಗೆ ಇರಲಿ. ಏನಂತೀವಿ ಮೇಡಮ್? ಅವೆಲ್ಲ ಹೇಳ್ತಾರೆ ನಮ್ಮ ಊಟಕ್ಕೆ ಮುಂಚೆ ಹೇಳ್ತಾರೆ. ಊಟ ಆದಮೇಲೆ ರುಚಿ ನೋಡಿ ಹೇಳಬೇಕಲ್ವಾ? ಮನೇಲಿ ನೋಡಿ ಹೇಗೆ ಮಾಡ್ತಾರೆ, ರೆಡಿ ಆಗ್ತಾಯಿದ್ರು. ಅವು ಈಗ ಮೊದಲಂಗಲ್ಲಮ್ಮ. ಈಗ ಹೇಗಪ್ಪ ಅಂದ್ರೆ ಒಂದು ಪಿಕ್ಚರ್, ಒಂದು ಕತೆ, ಡೈರೆಕ್ಟರ್ ಒಂದು ಕತೆ ಹೇಳಿದ ಮೇಲೆ ಆ ಕತೆ ರೆಡಿ ಆಗಬೇಕಲ್ಲ, ಅದೇನು ಮಾಡಬೇಕು. ಮೊದಲಂಗಾದರೆ ಆ ಕಾಲದಲ್ಲಿ ವರ್ಷಕ್ಕೆ 2 ಪಿಕ್ಚರ್ 3 ಪಿಕ್ಚರ್ ಮಾಡಿಬಿಡ್ತಿದ್ವಿ. ಈಗ ಹಾಗಿಲ್ಲ. ಈಗ ಲೇಟ್ ಮಾಡಿದಷ್ಟು ಬೆಲೆ ಜಾಸ್ತಿ, ವೆಯ್ಟ್ ಜಾಸ್ತಿ ಅಂತ. ಇಲ್ಲ ಇಲ್ಲ ಹಂಗೆ ಅಂದರೆ ಕತೆಗೆ ವೆಯ್ಟ್ ಜಾಸ್ತಿ ಅಂತ ಹೇಳಿದ್ದೆ ನಾನು. ಎಲ್ರಿಗೂ ನಿಮ್ಮ ಮುಂದೆ ಬಂದಿದ್ದೇವೆ, ಈಗ ಹೇಳಿದ್ದಾರೆ, ಕಾದು ನೋಡೋಣ. ಒಳ್ಳೇದಾಗಲಿ ಅಂತ ಹೇಳಿ ಪರಾಕ್ ಚಿತ್ರಕ್ಕೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೇದಾಗಲಿ. ನಮಸ್ಕಾರ. ಪ್ಲೀಸ್ ಕಮ್. ಪ್ಲೀಸ್ ಕಮ್. ಎಲ್ಲರಿಗೂ ನಮಸ್ಕಾರ. ತುಂಬ ಸ್ಪೆಷಲ್ ಚಿತ್ರ ನನಗೆ. ಮುರಳಿ ಸರ್ ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಹಾಗೂ ತುಂಬ ಅದ್ಭುತವಾದ ಸ್ಕ್ರಿಪ್ಟ್, ಹಾಲೇಶ್ ಅವರೊಟ್ಟಿಗೂ ಹಾಗೂ ಒಳ್ಳೆ ಟೆಕ್ನಿಷಿಯನ್ ತಂಡ, ಒಳ್ಳೆ ತಾರಾ ಬಳಗ ಇದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ವರ್ಕ್ ಆನ್ ದಿಸ್ ಪ್ರಾಜೆಕ್ಟ್. ಥ್ಯಾಂಕ್ ಯು. ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ.